ಎಲ್ರಿಗೂ ನಮಸ್ಕಾರ. ಈ ಪಿಕ್ಚರು ಡಿಸೆಂಬರ್ 12ನೇ ತಾರೀಕು ರಿಲೀಸ್ ಅಂತ ಕೇಳ್ಪಟ್ಟೆ. ಆ ದಿನ 2-3 ವಿಶೇಷಗಳಿದೆ. ಒಂದು, ದರ್ಶನ್ ಅವ್ರದ್ದು ಡಿ ಬಾಸ್ ಅವ್ರದ್ದು ಡೆವಿಲ್ ಚಿತ್ರ, ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಆ ಪಿಕ್ಚರ್ ಜೊತೆಲಿ ಈ ಪಿವಟ್ ಜೊತೆ ಬಿಡ್ತಾರಂದರೆ ಇವ್ರಿಗೊಂದು ಮೀಟ್ರ್ ಬೇಕು. ಯಾಕಂದರೆ ಅವ್ರ ಜೊತೆಲಿ ಸಾಮಾನ್ಯ ಬೇರೆ ದೊಡ್ಡ ಪಿಕ್ಚರ್ ಬಿಡೋಕ್ಕೆ ಯೋಚನೆ ಮಾಡ್ತಾರೆ, 1 ವಾರ 2 ವಾರ ತಲ್ಲಿ ಬಿಡ್ತಾರೆ. ಈಗ ಹಂಗಿರೋಗ ಇವರು ಆ ಪಿಕ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ತಂಡಕ್ಕೆ ದೊಡ್ಡ ಮೀಟ್ರ್ ಇದೆ. ಹಾಗಾಗಿ ಪಿಕ್ಚರು ಅದೊಂದು. ಇನ್ನೊಂದು, ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ ತಮಿಳ್ನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ದಿನ ಬೇರೆ ಅವತ್ತು. ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ರು ಕೂಡ ಹುಟ್ಟಿದ್ದು ನಮ್ಮ ಮನೇಲಿ. ಆದ್ದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು. ಹಂಗಾಗಿ ನೋಡಿ, ಈ ಪಿಕ್ಚರ್ ಕೂಡ ಅದೇ ಥರ ಅವರು ಅಲ್ಲೊಂದು ದೊಡ್ಡ ಮಟ್ಟ, ಇಲ್ಲೊಂದು ದೊಡ್ಡ ಮಟ್ಟ, ಇದು 3ನೇದು ಒಂದು ಮಟ್ಟಕ್ಕೆ ಪಿಕ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಳ್ತೀನಿ. ಬರಲಿ, ದೇವ್ರಲ್ಲಿ ಬೇಡ್ಕೊತೀನಿ. ಹಾಗೆ ಈ ಪಿಕ್ಚರ್ ಸರ್ ಹೇಳ್ದಂಗೆ ಈ ಯಾವುದು ರಿಯಾಬೋ ನಾನಿರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ರಿಯಾಬ್ ಅವ್ರ ಸೆಂಟ್ರನ್ನ ಕರೆಸಿ ನಮ್ಮಲ್ಲೇ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿ, ಈ ಥರ ಹಿಂಗಿರ್ಬೇಕು ಹಂಗಿರ್ಬೇಕಂತ. ಅವ್ರು ಹೋಗೋಕ್ಕಾಗೋದಿಲ್ಲ, ಕರ್ಕೊಂಡಾಗ ಎಲ್ಲಿರೋರು ರಿಯಾಬಲ್ಲಿ ಬಿಟ್ಟು ತಿಂಗಳಿಗೆ 15,000 20,000 ಕೊಡೋಕ್ಕಾಗಿಲ್ಲ ಅಂದ್ಬಿಟ್ಟು ನಾವೇ ನಮ್ಮದು ಒಂದು ದೊಡ್ಡದು ಒಂದು ಸೋಡ್ರಿ ಥರ ಒಂದು ರೂಮ್ ಇದೆ, ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಹೇಳ್ಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋ ದಿವಸ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ. ಆ ಥರ ಒಂದು ವಿಷಯನ ಇವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಎತ್ತಿ ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅಂದರೆ ಈ ಟೀಮ್ಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಈ ಥರ ಒಂದು ಕಂಟೆಂಟ್ಗಳು ಮಾಡೋದು ತುಂಬ ಕಡಿಮೆ. ಯಾಕಂದರೆ ಎಲ್ಲರೂ ದುಡ್ಡು ಮಾಡಬೇಕನ್ನೋ ಒಂದು ಇದಲ್ಲೇ ಕಂಟೆಂಟಲ್ಲೇ ಹೋಗ್ತಾರೆ. ಈ ಥರ ಜನರಿಗೆ ಹೋಗಿ ಸೇರುವಂಥ ವಿಷಯಗಳು ಕಡಿಮೆನೆ. ನೋಡಿ, ಇವಾಗ ಇದೇ ಥರನೇ ಭೀಮಾ ಪಿಕ್ಚರ್ ಮಾಡಿದ್ರು, ಗಾಂಜಾ ಅದು ಇದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು. ಆ ಥರ ಒಂದು ಗಟ್ಸ್ ಬೇಕು, ಜನರಿಗೆ ಎತ್ತು ತೋರ್ಸಂತ ಒಂದು ಗಟ್ಸ್ ಬೇಕು. ಆ ಗಟ್ಸಲ್ಲಿ ಬಂದು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯಿತು. ಸೇಮ್ ಇದೇ ಥರ ಗಾಂಜಾ ಹೊಡ್ಕೊಂಡ್ರೆ ಅದು ಇದಂತ ಅದರಲ್ಲೂ ತೋರಿಸಿದ್ದಾರೆ. ಆ ಥರ ಒಂದು ಗಟ್ಸ್ ಇದ್ರೆ ಮಾತ್ರ ಇಂಥ ಒಂದು ಪಿಕ್ಚರ್ ಮಾಡೋಕ್ಕಾಗೋದು. ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಗಟ್ಸ್ ಇದೆ ಅಂತ ನಾನು ಒಪ್ಕೊಂಡೆಪ್ಪ, ಸೂಪರ್. ಅದರಿಂದ ನನ್ನ ಕಡೆಯಿಂದ ಕೂಡ ಅವ್ರಿಗೊಂದು ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳ್ತೀನಿ. ಪಿಕ್ಚರ್ ಕೂಡ ಬ್ಲ್ಯಾಕ್ ಬಸ್ಟರ್ ಹೊಡಿಲಿ. ಥ್ಯಾಂಕ್ ಯು. ಇಲ್ಲ, ಅವರು ಕೇಳಿದಷ್ಟು ಸರ್ ನೀವು ಒಂದು ಸಾಂಗ್ ಆಡ್ಬೇಕಂದ್ರು ನಂಗೆ ಯೋಚನೆನೇ ಮಾಡಿಲ್ಲ, ನನಗೆ ಆಡೋಕ್ಕೂ ಬರಲ್ಲ. ಇದ್ರೂ ಟ್ರೈ ಮಾಡೋಣ ಅಂತ ಮಾಡಿದೆ. ಸರಿ ಆಯ್ತು ಕಾರ್ತಿಕ್ ನೀನು ಹೇಳಿ ನಾನು ಬರ್ತೀನಿ ಅಂತ ಬಂದು ಅವರು ನನಗೂ ದೊಡ್ಡ ಪರಿಚಯ ಏನಿಲ್ಲ. ಸರ್ ಈ ಸರ ಒಂದು ಸಾಂಗ್ ಆಡ್ಬೇಕು ಸರ್ ನೀವು, ಪಿಕ್ಚರ್ ಬಗ್ಗೆ ಕೂಡ ಕೇಳಿಲ್ಲ ನಾನು. ಸಾಂಗ್ ಅಂದರು, ಬಿಡಪ್ಪ, ಒಂದು ಚಿತ್ರನಟನಾಗಿದ್ದ ನನ್ನ ಒಂದು ಸಿಂಗರ್ ಕೂಡ ಮಾಡ್ಬೇಕಂತ ಕರೀತಾರೆ. ನಾನು ಸಿಂಗರ್ ಅಂತ ಕೂಡ ಹೇಳ್ಕೊಬೋದಂತ ಒಂದು ಅವ್ರು ಕೊಟ್ರಲ್ಲ. ಇವಾಗ ನಂದು ಟೈಟಲ್ ಆದಮೇಲೆ ನಾನು ಇವಾಗ ಸಿಂಗರ್ ತಾನೆ. ಹಂಗಾಗಿ ನಮ್ಗೆ ಆ ಒಂದು ಖುಷಿ ಕೂಡ ಕೊಟ್ಟರು ತಂಡದವರು. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಸರ್ ನೀವು ಥ್ಯಾಂಕ್ ಯು ಸರ್. ಅವರೆಲ್ಲ ಬ್ಲಷಲ್ಲಿದ್ರೆ ಅದು ದೊಡ್ಡ ಮಟ್ಟ ವಿಷಯ ಅಲ್ಲ, ಖುಷಿ. ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ಸ್. ಅದು ದೊಡ್ಡ ಕಂಪನಿಯಲ್ಲಿ ರಿಲೀಸ್ ಆಗ್ತಾ ಇದೆ. ಎಲ್ಲೋ ಹೋಯ್ತು ಬಿಡಿ ಅದು. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.